ಸದ್ಯದ ಈ ಬೆಳವಣಿಗೆ ಜಸ್ಟ್ 15 ತಿಂಗಳಿಗಾಗಿ ರಚನೆಯಾಗ್ತಾ ಇರುವಂತಹ ಸಂಪುಟ ಅಲ್ಲ, ಬದಲಾಗಿ ಭವಿಷ್ಯದ ಚುನಾವಣೆಯನ್ನ ಗೆಲ್ಲೋಕೆ ರೆಡಿ ಆಗ್ತಾ ಇರುವಂತಹ ಎಲೆಕ್ಷನ್ ಕ್ಯಾಬಿನೆಟ್. ಎಲೆಕ್ಷನ್ ಕ್ಯಾಬಿನೆಟ್ ಎಲ್ಲ ಅಳೆದು ತೂಗಿ ಸಚಿವರ ಪಟ್ಟಿ ಸಿದ್ಧಗೊಳ್ತಾ ಇದೆ. ಜಾತಿ, ಸಮುದಾಯ, ಪ್ರಾದೇಶಿಕತೆ ಆಧಾರದಲ್ಲಿ ತೀವ್ರ ಪರಿಷ್ಕರಣೆ ಆಗ್ತಾ ಇದೆ. ಇಲ್ಲಿ ಅನುಭವ ಮತ್ತು ಯುವ ಮಿಶ್ರಣದ ಸಂಪುಟಕ್ಕೆ ಸಿದ್ಧತೆ ನಡೆದಿದೆ. ಭವಿಷ್ಯದ ನಾಯಕತ್ವವನ್ನ ರೂಪಿಸುವಂತಹ ಲೆಕ್ಕದಲ್ಲಿ ಹೊಸಬರಿಗೆ ಅವಕಾಶ ಸಿಗಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಂಪುಟದಲ್ಲಿ ಯಾರು ಇರಬೇಕು ಅಂತ ಹೇಳಿ ಖುದ್ದು ರಾಹುಲ್ ಗಾಂಧಿ ಮುತುವರ್ಜಿ ವಹಿಸಿದ್ದಾರೆ. ಈ ಕಾರಣಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇಷ್ಟು ವಿಳಂಬವಾಗ್ತಾ ಇದೆ. ಮೋಸ್ಟ್ಲಿ ನಾಳೆ ಎಲ್ಲವೂ ಕ್ಲಿಯರ್ ಆಗಲಿದೆ. ಕಳೆದ 2 ತಿಂಗಳಿನಿಂದ ನಡೀತಾ ಇದ್ದಂತಹ ಸಸ್ಪೆನ್ಸ್ ತೀವ್ರ ಕುತೂಹಲಕ್ಕೆ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತ ಸಿಕ್ಕಿದೆ. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯ ಕೌಂಟ್ ಡೌನ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ. ದೆಹಲಿಯಲ್ಲಿ ನಾಯಕರ ಹಗ್ಗಜಗ್ಗಾಟದ ಬಳಿಕ ಲಿಸ್ಟ್ ಹೊರಬೀಳೋದು ಮಾತ್ರ ಬಾಕಿ. ರಾಜ್ಯದ ಹೊಸ ಮಂತ್ರಿಗಳು ಯಾರು ಅನ್ನುವುದನ್ನ ತಿಳಿಯೋಕೆ ಇಡೀ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಹೈ ಮೀಟಿಂಗ್ ಬಳಿಕ ಫೈನಲ್. ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ಗಾಗಿ ರಾಜ್ಯ ನಾಯಕರು ವೇಟಿಂಗ್. ಕ್ಯಾಬಿನೆಟ್ ಫೈನಲ್ಗಾಗಿ ದೆಹಲಿಯಲ್ಲಿ ಸರಣಿ ಮೀಟಿಂಗ್ಗಳು ವಾರ್ ರೂಮ್ ರೀತಿ ಬದಲಾಗಿವೆ. ನಿನ್ನೆ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸುದೀರ್ಘ ಸಭೆ ನಡೆದಿದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಪಾರ್ಟಿ ಪ್ರೆಸಿಡೆಂಟ್ ಬಿಕೆ ಜೊತೆ ಚರ್ಚೆಯಾಗಿದೆ. ಸಿದ್ಧಗೊಂಡ ಅದೇ ಪಟ್ಟಿಗೆ ರಾಹುಲ್ ಗಾಂಧಿ ಫೈನಲ್ ಗ್ರೀನ್ ಸಿಗ್ನಲ್ ನೀಡಬೇಕಿದೆ. ಅಂದ್ಹಾಗೆ ಫೈನಲ್ ಮೀಟಿಂಗ್ ಸಾಧ್ಯವಾಗಿಲ್ಲ. ರಾಜ್ಯ ನಾಯಕರ ಜೊತೆಗಿನ ಹೈಕಮಾಂಡ್ ಸಭೆಯಲ್ಲಿ ಪಟ್ಟಿಗೆ ಒಪ್ಪಿಗೆ ಸಿಗಬೇಕಿದೆ. ರಾಹುಲ್ ಗಾಂಧಿ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕವೇ 2ನೇ ಹಂತದ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ಮೊದಲು ಎಐಸಿಸಿ ಅಧ್ಯಕ್ಷರ ಜೊತೆ ರಾಹುಲ್ ಚರ್ಚೆಯನ್ನ ಮಾಡಲಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಪಟ್ಟಿ ಬಗ್ಗೆ ಚರ್ಚೆಯಾಗಲಿದೆ. ಬಳಿಕ ರಾಜ್ಯ ನಾಯಕರ ಜೊತೆ ಇನ್ನೊಂದು ಸುತ್ತು ಚರ್ಚಿಸಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. ಪಟ್ಟಿ ಫೈನಲ್ ಆಗ್ತಾ ಇದ್ದ ಹಾಗೆ ನಾಯಕರು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಸಂಪುಟದಲ್ಲಿನ ಒಟ್ಟು 20 ಸ್ಥಾನಗಳನ್ನ ಭರ್ತಿ ಮಾಡಲಾಗುತ್ತಾ ಅಥವಾ ಬಂಡಾಯದ ಬಾವುಟ ಹಾರದಂತೆ ಅಸಮಾಧಾನಿತರ ಮೂಗಿಗೆ ಮಸಾಲೆಯ ಘಮ ತೋರಿಸೋಕೆ 2-3 ಸ್ಥಾನಗಳನ್ನ ಬಫರ್ ಝೋನ್ ರೀತಿ ಖಾಲಿ ಉಳಿಸಿಕೊಳ್ತಾರಾ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡಿದ್ದು, ಅದಕ್ಕಾಗಿಯೇ ಈ ಬಾರಿ ಸುಮಾರು 15ಕ್ಕೂ ಹೆಚ್ಚು ಹೊಸ ಅಥವಾ ಯುವ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಹಾಗಾಗಿ ಡಿಕೆಶಿ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಂತ್ರಿ ಚಾನ್ಸ್ ಹೆಚ್ಚಿದೆ. ಜಾತಿವಾರು ಸಮೀಕರಣದ ಜೊತೆಗೆ ಪ್ರಾದೇಶಿಕ ಮಾನದಂಡ ಅಳತೆಗೋಲಾಗಿದೆ. ನಾಯಕತ್ವ ಜನರೇಷನ್ ಶಿಫ್ಟ್ ಗಮನದಲ್ಲಿಟ್ಕೊಂಡು ಸಮುದಾಯಗಳಿಗೆ ಸ್ಥಾನ ಸಿಗಲಿದೆ. ಸಭೆಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತಿಗೆ ರಾಹುಲ್ ಗಾಂಧಿ ಮನ್ನಣೆಯನ್ನ ಕೊಟ್ಟಿದ್ದು, ಸಿಎಂ ಡಿಕೆಶಿ ವಿವೇಚನೆಗೂ ಆದ್ಯತೆಯನ್ನ ನೀಡ್ತಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಕಟ್ಟುನಿಟ್ಟಿನ ರೂಲ್ಸ್ ತಂದಿದೆ. ಈ ಹಿಂದಿನ ಸಿದ್ದು ಅವಧಿಯ ಸಚಿವರ ರಿಪೋರ್ಟ್ ಕಾರ್ಡ್ ಆಧಾರದಲ್ಲಿ ಸ್ಥಾನಮಾನದ ತೀರ್ಮಾನ ಆಗಲಿದೆ. ಎಲ್ಲ ಡಿಸ್ಕಷನ್ ಮಾಡಿದೀವಿ. ಫೈನಲ್ ನಾನು ಮಾತಾಡಬೇಕು, ನಮ್ಮ ಲೀಡರ್ಗಳು ಕರಿತೀವಿ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀವಿ. ಸಿಎಂ ಮನವಿ ಹಿನ್ನೆಲೆ ಗುರುವಾರ ಮಧ್ಯಾಹ್ನ ಗೆಹ್ಲೋಟ್ ರಿಪೋರ್ಟ್. ದೆಹಲಿ ಮಟ್ಟದಲ್ಲಿ ನಡೆದಂತಹ ಹೈಕಮಾಂಡ್ ಹೈ ವೋಲ್ಟೇಜ್ ಸಭೆಗಳ ಬಳಿಕ ನೂತನ ಸಚಿವರ ಪಟ್ಟಿಗೆ ಬಹುತೇಕ ಗ್ರೀನ್ ಸಿಗ್ನಲ್ ಬಾಕಿ ಇದೆ. ಹೀಗಾಗಿ ಲೋಕಭವನದ ಮುಂಭಾಗದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ಒಳಗಡೆ ಪ್ರಮಾಣ ವಚನಕ್ಕಾಗಿ ಭರದ ಸಿದ್ಧತೆಗಳು ಸಾಗಿವೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದೋರ್ಗೆ ತೆರಳಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಾಳೆ ಮಧ್ಯಾಹ್ನದ ವೇಳೆಗೆ ಪ್ರವಾಸವನ್ನ ಮೊಟಕುಗೊಳಿಸಿ ರಾಜ್ಯಕ್ಕೆ ವಾಪಸ್ಸಾಗಲಿದ್ದಾರೆ. 3 ಪಟ್ಟಿಗಳಿದ್ದು, ಹೈಕಮಾಂಡ್ ಯಾರ ಹೆಸರಿಗೆ ಅಂಕಿತ ಹಾಕುತ್ತೋ, ಯಾರಿಗೆ ಶಾಕ್ ಸಿಗಲಿದೆಯೋ ಆ ಅಧಿಕೃತ ಪಟ್ಟಿ ಬಿಡುಗಡೆ ಬಳಿಕವೇ ಎಲ್ಲ ಕುತೂಹಲಕ್ಕೆ ತೆರೆ ಬೀಳಲಿದೆ.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.